ನಂದಾದೀಪ ಸೇವಾ ಬಳಗವು ತನ್ನ 7ನೇ ಸೇವಾ ಕಾರ್ಯವಾಗಿ ವೈದ್ಯಕೀಯ ಚಿಕಿತ್ಸೆಗೆ ನೆರವು ಅಗತ್ಯವಿದ್ದ ತೌಸಿಫ್ ಅವರಿಗೆ 33,000 ರೂಪಾಯಿ ಮೊತ್ತದ ಆರ್ಥಿಕ ಸಹಾಯವನ್ನು ನೀಡಿದೆ. ನಂದಾದೀಪ ಸೇವಾ ಬಳಗದ ಸದಸ್ಯರು ತೌಸಿಫ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಸಾರ್ವಜನಿಕರು ಹಾಗೂ ದಾನಿಗಳ ಸಹಕಾರದಿಂದ ಸಂಗ್ರಹವಾದ 33,000 ಮೊತ್ತವನ್ನು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ನಂದಾದೀಪ ಸೇವಾ ಬಳಗದ ಗೌರವಾಧ್ಯಕ್ಷ ಚಂದ್ರಶೇಖರ್ ಕರ್ಕೇರ, ಸದಸ್ಯರಾದ ಪುರುಷೋತ್ತಮ್ ದೇವಾಡಿಗ, ಶೈಲಿ ಸುವರ್ಣ, ತಾರನಾಥ್ ಕರ್ಕೇರ, ಜಗನ್ನಾಥ್ ಕೋಟ್ಯಾನ್, ರಾಜೇಶ್ ಸುವರ್ಣ, ಸುಮನ್ ಆಚಾರ್ಯ, ಸುಭಾಷ್, ರೋಹಿತ್ ದೇವಾಡಿಗ, ಸ್ಥಾಪಕಾಧ್ಯಕ್ಷ ಮಹೇಶ್ ದೇವಾಡಿಗ ಹಾಗೂ ಬರಹಗಾರ ವಿನಯ್ ಬೋಳಾರ್ ಉಪಸ್ಥಿತರಿದ್ದರು. ವ್ಯಕ್ತಿ ಸೇರಿದ ಒಂದು ಶಕ್ತಿಯಾದ ಆ ಒಂದು ಶಕ್ತಿ ಸೇರಿದ ಈ ಸಮಾಜದ ಶಕ್ತಿ ಇಜ್ಜಂದಿನ ಪಂಡ ಒಂಜಾದ ಸಮಸ್ಯೆ ಇತ್ತಿನಕ್ಲೆಗ್ ಎದುರುಪೋದು ಬದದು ಆ ನಂದಾದೀಪ ಸೇವಾ ಬಳಗದ ಸದಸ್ಯರು ಮಾತಿರಲ್ಲ ಇಲ್ಲಿ ಒಂಜಾದ ಪಣವದ ಸಹಕಾರಡು ಆಜಿ ಸೇವಾ ಕಾರ್ಯ ಮಂತೇಳಿ ನನಗೆ ಇಲ್ಲಿ 7ನೇ ಸೇವಾ ಕಾರ್ಯ ಹೋಗುವಂತ ಕೆಂಡ ತೌಸಿಫ್ ಪನ್ಪುನ ಒಂದೇ ಊರದ ಜವಾನಿ ಪವಂಜೆ ಮುಖದ ಪರಿಸರದ ಜವಾನಿ ಕ್ರಿಕೆಟ್ಗೆ ಬಂದಿದ್ದೇವೆ ನಮ್ಮೊಟ್ಟಿಗೆ ನಮ್ಮ ಟೀಮ್ಗೆ ಒಬ್ಬರು ನಿಂತಿನ ಒಂದು ಪ್ಲೇಯರ್ ಅದ್ರ ಪಾಪ ಅನಾರೋಗ್ಯ ಇಡುತ್ತೆ ಬಂಗಡುಪ್ಪನಾಗ ಈ ಪೊರ್ತರು ಪನವದ ಸಹಕಾರ ಮಸ್ತ್ ಬೋಡಿತ್ತದೆ ಅಂಡ ಈ ಒಂದು ವಿಷಯ ನಮ್ಮ ನಂದಾದೀಪ ಸೇವಾ ಬಳಗಕ್ಕೆ ಮುಟ್ಕೊಂಡು ಆ ನಂದಾದೀಪ ಸೇವಾ ಬಳಗಕ್ಕೆ ಮುಟ್ಟಿಬೋಕ ಇಡೀ ಸದಸ್ಯರ ಪಂದು ಆ ಸದಸ್ಯರು ಮತ್ತು ಖಾಲಿ ಒಂದು ವಾರದ ಗ್ಯಾಪ್ಡು ಒಂದೇ ವಾರ ನಮ್ಮ 34,000 ಮುಟ ಒಂದು ಕಲೆಕ್ಷನ್ ಮಂತದ್ದು ಅವೇ ಒಂದು ಸೇವಾ ಬಳಗದ ಗ್ರೂಪ್ ಕಲೆಕ್ಷನ್ ಮಂತದ್ದು ಇದೇ ಓಲ್ಲ ಪ್ರಚಾರ ಮಂತಂದೆ ಆ ಗ್ರೂಪ್ ಇಟ್ಟಿನ ವಾಟ್ಸಪ್ ಗ್ರೂಪ್ ಇಟ್ಟಿನ ಸದಸ್ಯರೇ ಕಾಸು ಕೊಡ್ತು 34,000 ಮುಟ ಕಲೆಕ್ಷನ್ ಅದಿಲ್ಲಿ ಅವ್ರನ್ನ ಇಲ್ಲಕ್ಕೆ ಬದುಕೋಲ್ಲ ಖಂಡಿತ ಈ 7 ಸೇವಾ ಕಾರ್ಯಗಳ ನಮ್ಮೊಟ್ಟಿಗೆ ಸಹಕಾರ ಮಂತಿನ ನಂದಾದೀಪ ಸೇವಾ ಬಳಗದಲ್ಲಿ ಸೊಲುಮೆನು ಸಂದೇಶ ಮಂತ್ರಿ. ಈ ಸೇವಾ ಕಾರ್ಯಕ್ಕೆ ಸಹಕರಿಸಿದ ಎಲ್ಲ ದಾನಿಗಳು ಹಾಗೂ ಬೆಂಬಲಿಗರಿಗೆ ನಂದಾದೀಪ ಸೇವಾ ಬಳಗವು ಕೃತಜ್ಞತೆಯನ್ನ ಸಲ್ಲಿಸಿದೆ.